ಇವಳಿಗೆ ಯಾರೋ ವ್ಲಾಗ್ ಹುಚ್ಚಿಡಿಸ್ಬಿಟ್ಟಿದ್ದಾರೆ. ಬೇಡ ದಯವಿಟ್ಟು ನೋ ನೋ ಈ ತರದ್ದು ನಿಮ್ಗೊಂದು ತೋರಿಸ್ತೀನಿ. ಅವಳ ಚಿಕ್ಕ ವಯಸ್ಸಲ್ಲಿ ಎಷ್ಟು ಕ್ಯೂಟ್ ಆಗಿದ್ಲು, ಇವಾಗ ತುಂಬಾ ನಾಟಿ ಆಗಿದ್ದಾಳೆ. ಹಾಯ್ ಕಣ್ಣಲ್ಲೆಲ್ಲ ನೀರು ಮಾಡ್ಕೊಂಡು ಅಂದ ನಿನ್ನಲ್ಲಿ ಗಂಡನ ಮನೆ ಅಂದ್ರೆ ಮಗಳನ್ನು ಕರ್ಕೊಂಡೋಗಿ ಇಲ್ಲಿ ಕಾಣಿಸುತ್ತೆ. ದಿನ 3 ನವಿಲ್ ಬರುತ್ತೆ. Why? I don't understand. So this is my vlog. See, okay, let's do one thing. Your version one vlog ಇರುತ್ತೆ, ನನ್ನ version one vlog ಇರುತ್ತೆ. ಸ್ವಾಪ್ ಮಾಡೋಣ. ಭವ್ಯ ಇವತ್ತು ಅವಳ ಚಾನಲ್ ಅಲ್ಲಿ ನನ್ನ ಬಗ್ಗೆ ಮಾತಾಡ್ತಾಳೆ, ನನ್ನ ಚಾನಲ್ ಅಲ್ಲಿ ಬೋರಿಂಗ್ ಆಗಿರುತ್ತೆ. ಸೊ ದಿಸ್ ವಿಲ್ ಬಿ ಮೈ ವ್ಲಾಗ್. ಓಕೆನಾ? ಎವ್ರಿ ಟೈಮ್ ನೀನ್ ಮಾಡ್ತಿರ್ತೀಯ. ಇವಳಿಗೆ ಯಾರೋ ವ್ಲಾಗ್ ಹುಚ್ಚಿಡಿಸ್ಬಿಟ್ಟಿದ್ದಾರೆ. ಹುಚ್ಚಿ ತರ ನಾನು ಹುಚ್ಚಿ ಸೈಕ್ ಆಗ್ತೀನಿ ನಾನು ಇವಾಗ. ಪರವಾಗಿಲ್ಲ. ಓಕೆ ಇಬ್ರು ಕ್ಯಾಮ್ರಾ ಇಟ್ಕೊಳ್ಳೋಣ ಆಯ್ತಾ? ಯಾವಾಗ್ಲೂ ಹಿಂಗ ಇಟ್ಕೊಂಡು ಹಾಯ್ ಗಾಯ್ಸ್ ದಿಸ್ ಇಸ್ ದಿವ್ಯಾ ಕಾನ ವೆಲ್ಕಮ್ ಬ್ಯಾಕ್ ಹಿಂಗ್ ಬರ್ತಾ ಇಷ್ಟ ಇಲ್ಲ, ಇರಿಟೇಟ್ ಆಗ್ತಿದೆ ತುಂಬಾ. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹಿಂಗೆ ಬಿಸಿಲಿದೆ ಗೊತ್ತಾ, ನಾಗವಲ್ಲಿ ಥರ ಆಗ್ತೀನಿ ನಾನು ಇವಾಗ. ಹ್ಞೂ, ಫೋರ್ಸ್ಫುಲ್ಲಿ ಹೇಳ್ತಿದ್ದಾಳೆ. ನಂಗೆ ಇಷ್ಟ ಇಲ್ಲ ಅಂದ್ರು ನನ್ನ ಪದೇ ಅವ್ಳು ವ್ಲಾಗ್ ತೋರಿಸಿ. ಈ ಫೋನು ಭವ್ಯನ ಹತ್ರ ಇರುತ್ತೆ, ಭವ್ಯ ವ್ಲಾಗ್ ಮಾಡ್ತಾಳೆ. ಆ ಫೋನ್ ನನ್ನ ಹತ್ರ ಇರುತ್ತೆ, ನಾನು ವ್ಲಾಗ್ ಮಾಡ್ತೀನಿ. ಸೊ ಬೇಡ ಅಲ್ಲ, ಚೆನ್ನಾಗಿರುತ್ತೆ, ಫನ್ ಆಗಿರುತ್ತೆ. ಲೆಟ್ಸ್ ಸ್ವ್ಯಾಪ್ ದ ಫೋನ್, ಲೆಟ್ಸ್ ಸ್ವ್ಯಾಪ್ ದ ಚಾನೆಲ್. ಇಬ್ರು ಚಾನಲ್ ಅಲ್ಲೂ ಬೇರೆ ಬೇರೆ ನನ್ನ ಫ್ಯಾನ್ಸ್ ಆಗ್ಲೇ ಹೇಳ್ತಿದ್ದಾರೆ, ನೋ ಬೇಡ ದಯವಿಟ್ಟು ನೋ ನೋ ಈ ತರದೊಂದು ಕೆಲಸ ಮಾಡಬೇಡಿ ಅಂತ ಬೈತಾ ಇದ್ದಾರೆ. ಸುಮ್ಮನೆ ಜಾಸ್ತಿ ಮಾಡ್ತಾ ಇದ್ದಾಳೆ. ಸೊ ಇವತ್ತು ನಾವು ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವ್ಲಾಗ್ ಫುಲ್ಲು ಫನ್ ವ್ಲಾಗ್ ಆಗಿರುತ್ತೆ. ಸೊ ದಿವ್ಯಾ ಗೌಡ ಅವ್ರ ಕೈಲಿ ನಾನು ಫೋನ್ ಕೊಡ್ತಿಲ್ಲ, ಇದು ಪೂರಾ ನಾನೇ ಇರ್ತೀನಿ. ಸೊ ನನ್ನ ಟ್ರಸ್ಟ್ ಮಾಡಿ ಈ ವ್ಲಾಗ್ನ ನೋಡಿ ಆ್ಯಂಡ್ ಲೆಟ್ಸ್ ಗೋ. ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಅಂದರೆ ನೋಡಿ, ನಾನು ಮಾತಾಡೋದಲ್ಲ ಅವಳ ಚಾನಲಲ್ಲೂ ತೋರಿಸ್ತವಳು. ಎಲ್ಲ ಕಡೆ ನಾನು ಅವ್ಳ ವ್ಲಾಗಲ್ಲಿ ಅವಳಿಗಿನ್ನ ನನ್ನೇ ಜಾಸ್ತಿ ತೋರಿಸಿದ್ದಾಳೆ. ಸ್ವಲ್ಪ ಜಾಸ್ತಿ ನನಗೆ ಅಡ್ವಾಂಟೇಜ್ ಸಿಗುತ್ತೆ, ಅದಕ್ಕೋಸ್ಕರ ಅವಳನ್ನ ತೋರಿಸ್ತೀನಿ. ಅದಕ್ಕೆ ಬೇಡ ನನಗೆ ಬೇಡ. ಇವಾಗ ಫೋನ್ ಕೊಡು, ನಾನು ನಿನ್ನ ವ್ಲಾಗಲ್ಲಿ ನಾನು ಮಾತಾಡ್ತೀನಿ. ಸೊ ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ನನ್ನ ಫೇವ್ರೆಟ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸಾರಿ, ದಿವ್ಯನ ಫೋರ್ಸ್ಫುಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವಳು ಬರಲ್ಲ ಅಂದು ಹಿಂಸೆ ಕೊಟ್ಟು. ಸೊ ಒಂದು ಸ್ವಲ್ಪ ಹೋಗಿ ಬ್ಲೆಸ್ಸಿಂಗ್ಸ್ ತಗೊಂಡು ಇರೋ ದೃಷ್ಟಿನೆಲ್ಲ ತೆಗ್ಸಿ ಹೊಡೆದಾಕಿ ಮಟಾಶ್ ಮಾಡಿಸಿ ಹೊಸ ಹೆಜ್ಜೆನ ಇಡೋಣ ಅಂತ ಹೋಗ್ತಾ ಇದೀವಿ. ನಮ್ಗೆ ಹಿಂಗೆ ಬೇರ್ ಮಾಡ್ಬೇಕಾಗುತ್ತೆ. ಇಲ್ಲ ನಾನಿಲ್ಲ, ಅವಳೊಬ್ಳು ಮಾತ್ರ. ಸೊ ಆ್ಯಕ್ಚುಲಿ ನೋಡಿ, ನಿಮ್ಗೊಂದು ತೋರಿಸ್ತೀನಿ ದಿವ್ಯಾ ಗೌಡ ಫೋಟೋ. ಹೇಗೆ ಸೊ ಕ್ಯೂಟ್ ಅಲ್ಲ? ಇದು ತೋರಿಸು, ಚೆನ್ನಾಗಿದೆ. ದಿವ್ಯಾ ನೀ ನೀನು ಮಾತಾಡಲ್ಲ, ನಾನು ವರ್ಡ್ಸ್ ಇಲ್ಲ. ನೆಕ್ಸ್ಟ್ ಇವತ್ತು ಪೂರಾ ದಿನ ವಿ ಆರ್ ಹ್ಯಾವಿಂಗ್ so much of fun. ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ, ಇವ್ರ ಫ್ರೆಂಡ್ಸ್. ಅವಳು ಯಾರನ್ನೂ ಕರ್ದಿಲ್ಲ, ಎಲ್ರೂ ನಾನು ಕರ್ದಿರೋದು. ನಾನು ನಂಗೋಸ್ಕರ ಬರ್ತಾ ಇದ್ದಾರೆ. ಸೈಕಲ್ ಗ್ಯಾಪಲ್ಲಿ ಹೆಂಗ್ ಬಿಲ್ಡಪ್ ಹಾಕೋಬೋದು ಅಂತ ಇವಳಿಂದ ಕ್ಯಾಬ್ ಬುಕ್ ಮಾಡೆ. ಸೊ ಇದು ನನ್ನ ವಾಟ್ಸ್. ಯಾ, ಇದು ಆ್ಯಕ್ಚುಲಿ ಇದು ನಾನು ಒಂದು ಶೋ ಇಂದ ಈಚೆ ಬಂದಾಗ ತೇಜು ಅಂತ ದ ರಿಯಲ್ ಅವರ್ ವಿನ್ನರ್ ದ ರೆಬಲ್ ಕ್ವೀನ್ ಟೈಗ್ರೆಸ್ ಭವ್ಯ ಗೌಡ ಅಂತ ಕೊಟ್ಟಿದ್ದು. ಸೊ ಅದು ನೋಡಿದಾಗ ಟ್ರೋಫಿ ಗೆದ್ದಷ್ಟೇ ಖುಷಿಯಾಗಿತ್ತು ನನಗೆ. ಇದು ರೀಸೆಂಟಾಗಿ ಸಿತ್ಸಾಯಿಂದ ಬಂದಿದ್ದು, ಚಿತಾರನ ಬಂದಿದ್ದು. ದಿವ್ಯಾದು ಒಂದು ಚಿಕ್ಕ ಮಗು ಫೋಟೋ ಎಲ್ಲ ತೋರಿಸ್ತೀನಿ ರೀ. ಇವಾಗ ಅವಳ ಚಿಕ್ಕ ವಯಸ್ಸಲ್ಲಿ ಎಷ್ಟು ಕ್ಯೂಟ್ ಆಗಿದ್ಲು, ಇವಾಗ ತುಂಬ ನಾಟಿ ಆಗಿದ್ದಾಳೆ. ಏನಂದರೆ ನನ್ನ ಫೋಟೋನ ನೋಡಿ ಅವಳು ಎಷ್ಟು ಇದು. ಮೊನ್ನೆ ನಾವು ಒಂದು ಶೂಟಿಗೆ ಹೋಗಿದ್ವಿ, ಅಲ್ಲಿ ತೆಗೆಸ್ಕೊಂಡಿದ್ದು. ನಂದು ಚಿಕ್ಕ ವಯಸ್ಸು ಫೋಟೋ ಇತ್ತೆಲ್ಲ ಎತ್ತಿ ಹಾಕ್ಬಿಟ್ಟಿದ್ದಾರೆ. ಇದು ನನ್ನ ಕಸಿನ್ಸು ರಂಗಣ್ಣ ಮಹಿ ಅಂತ. ಇದು ಆ್ಯಕ್ಚುಲಿ ಬಾಯ್, ಗರ್ಲ್ ಥರ ಅವಾಗ ವೇಷ ಹಾಕ್ಸೋದೊಂದು ಟ್ರೆಂಡ್ ಇತ್ತು. ಇಲ್ಲಿ ನೋಡಿ ಇವಳು, ದಿಸ್ ಇಸ್ ಮೀ, ದಿಸ್ ಇಸ್ ಹರ್. ಎಷ್ಟು ಕ್ಯೂಟ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿವಳು. ದೇವಸ್ಥಾನ ಮುಗಿಸಿ ಒಳ್ಳೆ ಬ್ಯಾಟಿಂಗ್ ಮಾಡೋಣ. ನೋಡಿ ರೋಡಲ್ಲಿ ಕಾಯೋದಾಗುತ್ತೆ. ಸೇ ಹಾಯ್. ಲಾಂಗ್ ಟೈಮ್ ಶರತ್ತನ್ನು ತೋರಿಸ್ತಾ ಇದೀವಿ.
ಅವ್ನು ಬಂದಿದ್ದು ಖುಷಿಗೆ ಕಣ್ಣಲ್ಲೆಲ್ಲ ನೀರು ಡೋ ಮಾಡ್ಕೊಂಡು ಆಕ್ಚುಲಿ ಕಣ್ಣು ಕೈ ಇಕ್ಕೋಗ್ಬಿಟ್ಟೆ. ನನ್ನ ಚಾನಲ್ಗೆ ಅಲ್ವೇ ಏರಿಯಾ ಚೇಂಜ್ ಆಗಿರ್ಬೋದು, ಮನ್ಸು ಚೇಂಜ್ ಆಗಿಲ್ಲ. ಬ್ಲಾಗ್ ಮಾಡಕ್ ಶುರು ಮಾಡ್ದಾಗಿಂದ ಮಾತಾಡ್ತಾಳೆ ಮಾತೇ ನಿಲ್ಸಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ನಮ್ಗೆ ಮುಂಚೆ ಮಾತೇ ಬರ್ತಿರ್ಲಿಲ್ಲ, ಏನ್ ಮಾತೇ ನಿಲ್ಸಲ್ಲ. ಏನ್ ಹೇಳ್ತೀರಾ ಸರ್? ಮಾತು ಬರ್ತಾ ಇತ್ತು, ಎಲ್ಲಾರ ಮುಂದೆ ಮಾತಾಡ್ತಾ ಇರ್ಲಿಲ್ಲ, ಎಲ್ಲಾರ ಮುಂದೆ ಮಾತಾಡಕ್ಕೆ He knows me better. ಸ್ವಲ್ಪ ನಾರ್ಮಲ್ ಬೇರೆ ತರದಿಂದ ಬಂದಿದ್ದಾರೆ ಇವಾಗ. ಬೇರೆ ಅವತಾರದ ಶಾಂತಿ ದೇವಿ ಆಗ್ಬಿಟ್ಟಿದ್ದೀನಿ ನಾನು. ಕ್ಯಾಮ್ರಾ ಹೇಳ್ಕೊಡಂಗಾದ್ರು ನಮ್ಮ ದಿವ್ಯಾ ಎಷ್ಟು ಡಮಾರ್ ಅಂದರೆ ಪಾಪ ಆಟೋ ಅಣ್ಣನಿಗೆ ಅವ್ರಿಗೆ ಫೋನ್ ಮಾಡಿ ಅಲ್ವಾ ಯಾರು ಅಲ್ಲ ಆ್ಯಕ್ಚುಲಿ ನಮಗೆ ಒಂದು ಓಕೆ ಸುಮ್ಮನೆ ಓಕೆ ಒಳ್ಳೆ ದರ್ಶನ ಆಯಿತು, ಒಳ್ಳೆ ಪ್ರಸಾದ ಸಿಕ್ತು. ಸೊ ಇವಾಗ ಮನೆಗೆ ಹೋಗಿ ಎಲ್ಲ ಊಟ ಮಾಡೋದು. ನಮ್ಮ ಅಮ್ಮಗೆ ರೆಸ್ಪೆಕ್ಟೇ ಕೊಡಲ್ಲ ಮಂಜುಳಾಗೆ. ಶ್ರದ್ಧಾ, ವೆಲ್ಕಮ್ ಹೋಮ್, ವೆಲ್ಕಮ್ ಟು ಅವರ್ ನ್ಯೂ ಹೌಸ್. ಅಂದ ನಿನ್ನಲ್ಲಿ ಇದನ್ನೆಲ್ಲ ಹಾಕ್ತೀನಿ ದಿವ್ಯಾ. ತಾವರೆ ಹೂವಿಗಿಂತ ಹಾಯ್ ಓವರ್ ಯು. ಇಲ್ಲಿ ಡೋರ್ ಲಾಕ್ ಆಗಿದೆ, ಎಲ್ಲ ಕೆಳಗಡೆ ಮನೆ ಸಂಡೇ ಸ್ಪೆಷಲ್ ಚಲ್ಕೊಬಿಟ್ಟೆ. ಚಿಕನ್ ದೋಸೆ ಪಕ್ಕ ಮಿಲ್ಟ್ರಿ ಹೋಟ್ಲು ಥರ ಫೀಲ್ ಆಗ್ತಿದೆ ನನಗೆ. ಏನ್ ಶರತ್ತ ತಾತ್ಸಾರನ ಗಂಡನ ಮನೆ ಅಂದ್ರೆ ಅಪ್ಪನ ಮನೆ ಅಂದ್ರೆ ಸಂಡೇ ಯಾವ ಟ್ರಿಪ್ಗೆ ಹೋದ್ರು ಚಿಕನ್ ತಿಂತಾ ಇರ್ಲಿಲ್ಲ. ಗಂಡನ ಮನೆ ಅಂದ್ರೆ ಮಗಳನ್ನು ಕರ್ಕೊಂಡೋಗಿ ನಾನ್ ವೆಜ್ ತಿನ್ಕೊ ಬರೋದು. ಎಂತ ತಾತ್ಸಾರ ನಿಮ್ದು. ಎಲ್ಲ ಬ್ಲಾಗ್ ಎಲ್ಲ ಹಾಕ್ತೀನಿ. ಐ ಸಿ ಯು. ಅಮ್ಮ ನಾನು ಯಾವಾಗ ಬ್ಲಾಗ್ ಮಾಡ್ಬೇಕು ಅನ್ಕೊಂಡಿರ್ತೀನೋ ಅವತ್ತು ಫೋನ್ ಇಟ್ಕೊಂಡ್ ಬಂದಿರ್ತಾಳೆ. ಬಾಯ್ ಸಲಾಂಕೆ. ಏನೋ ದಿವ್ಯಂಗ್ ಹೇಳಿದ್ರಲ್ಲ, ಏನದು ಬುಲ್ವಿ. ಬಾಯ್ ಬಾಬಾ ನೀನ್ ನಗ್ಬೇಡ ಅಲ್ಲಿ. ಡೆಕೋರೇಟಿವ್ ಮಾಡಿದ್ರು ಗೊತ್ತಾ, ನಮ್ಮಮ್ಮ ಸ್ಟೆಪ್ಸ್ ಇಳಿಯೋಕ್ಕೆ ಈಸಿ ಆಗಲಿ ಅಲ್ಲಿ ರಂಗೋಲಿ ಹಾಕ್ಲಿ ಅಂತ ಮಾಡಿರೋದು. ಯಾ ಯಸ್. ಹೆಂಗೆ ನಮ್ಮ ಡ್ಯಾಡಿ? ಇಲ್ಲ ಹೆಂಗೆ ನಮ್ಮ ಡ್ಯಾಡಿ? ಅನದರ್ ಲೆವೆಲ್. ನಮ್ಮ ಮನೆ ಹತ್ರ ನವಿಲೆಲ್ಲ ಸಾಕಿದ್ದೀವಿ ಅಂತ ಹೇಳಲ್ಲ, ಇಲ್ಲಿ ದಿನ ಓಡಾಡುತ್ತೆ. ನಾವು ಯಾವುದೇ ಥರ ಪ್ರಾಣಿ ಪಕ್ಷಿಗಳನ್ನ ಸಾಕಿಲ್ಲ. ಇಲ್ಲಿ ಕಾಣಿಸುತ್ತೆ ದಿನ 3 ನವಿಲು ಬರುತ್ತೆ, 2 ಹೆಣ್ಣು 1 ಗಂಡು ನವಿಲು ಬರುತ್ತೆ ಎವ್ರಿ ಡೇ. ನಮ್ಮ ಮನೆ ಮುಂದೆ ಅಯ್ಯೋ ಇಂಥ ಶಾರ್ಟ್ ಮಿಸ್ ಮಾಡ್ಕೊಂಡೆ, ಎಲ್ಲೋ ಅದು ಕ್ರೀಸಿ ಎಲ್ಲೋ ಆರೋಯ್ತು. ನಾನು ಬ್ಲಾಗ್ ಮಾಡ್ತಿದ್ದೀನಿ ಅಂತಲೇ ಹೇಳಿ ಆರೋಯ್ತು. ನಾನು ಇವತ್ತು ಹಾಕ್ಕೊಂಡಿರೋ ಡ್ರೆಸ್ ಬಗ್ಗೆ ನಿಮ್ಗೆ ಯಾರಿಗೂ ಡೀಟೇಲ್ಸ್ ಕೊಡಲಿಲ್ಲ. ಸೊ ಇದು ನನ್ನ ಫ್ರೆಂಡು ಹೊಸದಾಗಿ ಸ್ಟಾರ್ಟ್ ಮಾಡಿರೋ ಹೊಸ ಬಿಸ್ನೆಸ್. ಪ್ರಿಯಾಂಕ್ ಹರೀಶ್ ಅವರು ದ ಲೇಬಲ್ 18 ಅಂತ, ಅವ್ರ ಹತ್ರ ಹ್ಯೂಜ್ ಕಲೆಕ್ಷನ್ಸ್ ಇದೆ. ಅವ್ರ ಓಪನಿಂಗಿಗೆ ನಾನು ಹೋಗೋಕ್ಕಾಗಿರಲಿಲ್ಲ. ಆ್ಯಂಡ್ ಅವ್ರ ಕಡೆಯಿಂದ ನಾನು ಇದು ಕಾಟನ್ ಕುರ್ತಾ, ಪ್ಯೂರ್ ಕಾಟನ್ ಕುರ್ತಾ, ತುಂಬ ಸಕ್ಕತ್ತಾಗಿದೆ. ಆ್ಯಂಡ್ ಕ್ಲಾತ್ ಮೆಟೀರಿಯಲ್ ಆ್ಯಂಡ್ ಕ್ವಾಲಿಟಿ ಸಖತ್ ಅಮೇಝಿಂಗ್ ಆಗಿದೆ. ನಾನು ಆಲ್ಮೋಸ್ಟ್ 3 ಡ್ರೆಸ್ ತೊಗೊಂಡೆ ಅವರಿಂದ. ಸೊ 1 is ಲೈಮಲ್ಲೋ ಆ್ಯಂಡ್ 1 more is ಇದು ಈ ವೇರ್ ಮಾಡಿರೋದು, ಇನ್ನೊಂದು ಸ್ಕೈ ಬ್ಲೂ ವಿತ್ ಸಮಥಿಂಗ್ ಬೇಬಿ ಪಿಂಕ್. ಸಖತ್ತಾಗಿದೆ, ಅಮೇಝಿಂಗ್ ಆಗಿದೆ. ಸೊ ಅದು 3 ಫೋಟೋಸ್ ಆದಷ್ಟು ಬೇಗ ಹಾಕ್ತೀನಿ. ಆ್ಯಂಡ್ ಅವ್ರ ಪೇಜ್ನ ಹೋಗಿ ಚೆಕ್ಔಟ್ ಮಾಡಿ. ದೇ ಹ್ಯಾವ್ ಅಮೇಝಿಂಗ್ ಕಲೆಕ್ಷನ್. ಬೆಟರ್ ಏನಂದರೆ ವೀಡಿಯೋ ಕಾಲ್ ಆಪ್ಷನೂ ಇದೆ ನಿಮಗೆ, ಅಕಸ್ಮಾತ್ ಶಾಪಿಗೆ ಹೋಗೋಕ್ಕಾಗಿಲ್ಲ ಅಂದರೆ. ಬಟ್ ನಾನು ಸಜೆಸ್ಟ್ ಮಾಡೋದೇನೆಂದರೆ ಡೈರೆಕ್ಟ್ ಶಾಪಿಗೆ ಹೋದರೆ ನೀವು ವೇರ್ ಮಾಡಿ ನಿಮ್ಗೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ನೋಡಿದ್ರೆ ದಟ್ ವುಡ್ ಬಿ ಬೆಟರ್ ಆಪ್ಷನ್. ನಾನು ಸಜೆಸ್ಟ್ ಮಾಡಿದ್ದು. ಇಫ್ ನಾಟ್ ವಿಡಿಯೋ ಕಾಲ್ ಆಪ್ಷನ್ ಇದೆ, ಫಸ್ಟ್ ಟೈಮ್ ಯಾರೋ ಒಬ್ರು ವಿಡಿಯೋ ಕಾಲ್ ಆಪ್ಷನ್ ಇದೆ, ಫೋನಲ್ಲಿ ತೊಗೊಬೋದು, ಅದೆಲ್ಲ ಇದೆ. ಸೊ ವೆರಿ ಹ್ಯಾಪಿ ಫಾರ್ ಯು ಪ್ರಿಯಾಂಕಾ ಅವರೇ. ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಯು ಹ್ಯಾವ್ ಗಾಟ್ ವೆರಿ ಸಪೋರ್ಟಿವ್ ಹಸ್ಬೆಂಡ್ ಹರೀಶ್ ಅವ್ರು ನಿಮಗೆ. ಸೊ ಇಬ್ಬರಿಗೂ ಆಲ್ ದ ವೆರಿ 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 ಬೆಸ್ಟ್. ಆ್ಯಂಡ್ ಹಾಗೆ ಅವ್ರದ್ದು ಜ್ಯುವೆಲ್ಸ್ ಕೂಡ ಇದೆ. ನಾನು ರೀಸೆಂಟಾಗಿ ನನ್ನ ಮದುವೆ ಎಪಿಸೋಡಲ್ಲಿ ವೇರ್ ಮಾಡಿದೆ, ಅದನ್ನು ಕೂಡ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ, ಹೋಗಿ ಚೆಕ್ ಮಾಡಿ. ಆ್ಯಂಡ್ ಈ ಡ್ರೆಸ್ ಡೀಟೇಲ್ಸ್ ಕೂಡ ಆದಷ್ಟು ಬೇಗ ಕೊಡ್ತೀನಿ. ಥ್ಯಾಂಕ್ ಯು. ನಾವು ರೀಸೆಂಟಾಗಿ ಹೊಸ ಮನೆಗೆ ಶಿಫ್ಟ್ ಆಗಿದ್ದು. ಆ್ಯಂಡ್ ಸೆಟ್ ಆಗ್ತಾನೆ ಇದೆ. ಎಷ್ಟು ತುಂಬ ಕಷ್ಟ ಆಗ್ತಿದೆ ಅಂದರೆ, ಒಂದು ಕಡೆ ಎಲ್ಲ ಸೆಟ್ ಮಾಡಿ ಒಂದು 5-6 ವರ್ಷ ಇಟ್ಬಿಟ್ಟಿದ್ವಿ. ಸೊ ಅದನ್ನೆಲ್ಲ ತೊಗೊಂಡು ಬಂದು ಎಲ್ಲಿ ಇಡೋದು ಅನ್ನೋ ಕನ್ಫ್ಯೂಷನಲ್ಲೇ ಜಾಸ್ತಿ ಇದ್ದೀನಿ. ಸೊ ಇಟ್ಸ್ ಗೆಟ್ಟಿಂಗ್ ಬೆಟರ್. ಸೊ ದಟ್ಸ್ ಓಕೆ.
ಎಲ್ಲ ಅಂದರೆ ಎಲ್ಲ ಒಂದೇ ದಿನದಲ್ಲಿ ಎಲ್ಲ ಒಂದೇ ಸಲ ಆಗಬೇಕು, ಎಲ್ಲ ಅನ್ನ ಸಾಂಬಾರು ರಸಮ್ ಎಲ್ಲ ಒಟ್ಟಿಗೆ ತಿನ್ನಬೇಕು ಅಂದರೆ ಆಗುತ್ತಾ? ಇಲ್ಲ, ಒಂದೊಂದೇ ಪಲ್ಯ ಆದಮೇಲೆ ಅದಾದಮೇಲೆ ಎಲ್ಲ ಒಂದೊಂದೇ ಹೋಗಬೇಕಲ್ಲ. ಸೊ ಎವ್ರಿಥಿಂಗ್ ಇಸ್ ಗೆಟಿಂಗ್ ಸಾರ್ಟ್, ದಟ್ಸ್ ಓಕೆ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಬರೀ ದುಡ್ಡು ಮಾಡೋದ್ರ ಮೇಲೆ ಎಲ್ಲರೂ ಕಾನ್ಸಂಟ್ರೇಟ್ ಮಾಡಿಬಿಡಿ. ಹೆಲ್ತ್ ಇಸ್ ಆಲ್ಸೋ ಟು ಮಚ್ ಇಂಪಾರ್ಟೆಂಟ್. ಅದು ಒಂದು ಗಮನದಲ್ಲಿ ಎಲ್ಲರೂ ಇಟ್ಕೊಳ್ಳಿ. ಹೆಲ್ತು ಚೆನ್ನಾಗಿದ್ದರೆ ನೀವು ಎಷ್ಟು ಲಕ್ಷ ಬೇಕಾದರೂ ದುಡಿಬೋದು, ಎಷ್ಟು ಕೋಟಿ ಬೇಕಾದರೂ ದುಡಿಬೋದು. ಹೆಲ್ತ್ ಒಂದು ಸಲ ಅಷ್ಟೇ ಕಲ. ಆ್ಯಂಡ್ ಬೇರೆಯವ್ರ ವಿಚಾರಕ್ಕೆ, ಬೇರೆಯವರ ಇದಕ್ಕೆ ನೀವು ಜಾಸ್ತಿ ಸ್ಟ್ರೆಸ್ ತೊಗೊಬೇಡಿ ಅಂತ ಹೇಳಕ್ಕೆ. ಇದು ಆ್ಯಕ್ಚುಲಿ ಕೈಲೇ ಇಟ್ಕೊಳ್ತೀನಿ, ದಟ್ಸ್ ಓಕೆ. ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಹೆಲ್ತು ತುಂಬ ಮುಖ್ಯ. ಆ್ಯಂಡ್ ಬೇರೆಯವ್ರ ವಿಚಾರಕ್ಕೆ ಸ್ಟ್ರೆಸ್ ಮಾಡ್ಕೊಳ್ಳೋದು ಬಿಡಿ. ಆ್ಯಂಡ್ ಅವ್ರು ಯಾರೋ ಏನೋ ಅಂದರು, ಹೌದು ಅಫ್ಕೋರ್ಸ್ ನಾನು ತುಂಬ ಸ್ಟ್ರೆಸ್ ಮಾಡಿ, ಬೇರೆ ಯಾರಾದರೂ ನನ್ನ ಅನ್ವಾಂಟೆಡ್ ಆಗಿ ಟಾರ್ಗೆಟ್ ಮಾಡಿದ್ರೆ ಏನಾದರೂ ಅಂದರೆ ತುಂಬ ಹರ್ಟ್ ಮಾಡಿಕೊಂಡು, ತುಂಬ ಸ್ಟ್ರೆಸ್ ಮಾಡಿಕೊಂಡು ಇದು ಮಾಡ್ತೀನಿ. ಸೊ ಅದನ್ನೆಲ್ಲರೂ ಬಿಡಿ. ಆ್ಯಂಡ್ ಜೀವನ ಅಲ್ಲಿ ನಿಮ್ಗೆ ಇಷ್ಟ ಆಗ್ತಿಲ್ವಾ ವರ್ಕ್ ಮಾಡೋದಕ್ಕೆ, ಕೀಪ್ ಎ ಫುಲ್ ಸ್ಟಾಪ್ ಇಟ್ಟು ಗೆಟ್ ಔಟ್. ಪರವಾಗಿಲ್ಲ, ಅವ್ರು ನಿಮ್ಮ ಬಗ್ಗೆ ನೆಗೆಟಿವ್ ಮಾಡಿದ್ರು ಪರವಾಗಿಲ್ಲ, ಇದು ಮಾಡಿದ್ರು ಪರವಾಗಿಲ್ಲ. ಯಾಕಂದರೆ ಒಂದು ವರ್ಕ್ ಮಾಡೋ ಪ್ಲೇಸಲ್ಲಿ ನಿಮ್ಗೆ ಯಾವತ್ತೂ ಪ್ರೆಷರ್ ಇರಬಾರ್ದು. ಆ್ಯಂಡ್ ಆ ವೈಬ್ ಇರಬೇಕು. ಒಂದು ವರ್ಕ್ ಮಾಡೋ ಪ್ಲೇಸಲ್ಲಿ ನನ್ನ ಪ್ರಕಾರ ಒಂದು ವರ್ಕ್ ಮಾಡೋ ಪ್ಲೇಸ್ನ ನಾವು ನನ್ನ ಫ್ಯಾಮಿಲಿ ಅಂದ್ಕೊಂಡು ವರ್ಕ್ ಮಾಡ್ತೀವಿ. ಆ್ಯಂಡ್ ನನ್ನ ಪೀಪಲ್, ನನ್ನ ಜನ ಅಂದ್ಕೊಂಡು ವರ್ಕ್ ಮಾಡ್ತೀವಿ. ಅಕಸ್ಮಾತ್ ನಿಮ್ಗೆ ಅಲ್ಲಿ ವೈಬ್ ಸಿಗ್ತಿಲ್ಲ ಅಂದರೆ ಪ್ಲೀಸ್ ಕೀಪ್ ಎ ಫುಲ್ ಸ್ಟಾಪ್. ಬಿಕಾಸ್ ಅದರಿಂದ ನೀವು ತುಂಬ ಸ್ಟ್ರೆಸ್ ಮಾಡ್ಕೊಂಡು ನಿಮ್ಮ ಲೈಫ್ನ ಹಾಳು ಮಾಡ್ಕೊಳ್ತೀರಾ. ನಾನು ಕೂಡ ಅದೇ ಮಾಡಿರೋದು. ನಾವು ನಮ್ಮದು ಅಂದ್ಕೊಂಡು ಕೆಲಸ ಮಾಡ್ತಿರ್ತೀವಿ, ಆದರೆ ಅಲ್ಲಿ ಎಲ್ರಿಗೂ ಇದು ನಂದು, ಬೇಕಾದರೆ ಮಾಡಲಿ, ಕೊಟ್ಟಿದ್ದು ಈಸ್ಕೊಂಡು ಹೋಗಲಿ, ಹೇಳಿದ್ದು ಮಾಡಲಿ ಅನ್ನೋದಿರುತ್ತೆ. ಸೊ ನಿಮ್ಗೆ ಆ ಥರ ಅನಿಸ್ತಿದೆ ಅಂದರೆ, ಸೊ ಒಂದು ಯು ಹ್ಯಾವ್ ಟು ವಾಯ್ಸ್ನ ರೇಸ್ ಮಾಡಿ ಆ ಕ್ವಶನ್ ಮಾಡಬೇಕು. ಸೊ ಕ್ವಶನ್ ಮಾಡಿದಾಗೂ ಏನಾಗುತ್ತೆ, ಅಲ್ಲಿಂದ ನೀವು ಟಾರ್ಗೆಟ್ ಆಗೋಕ್ಕೆ ಶುರು ಆಗ್ತೀರ, ಕ್ವಶನ್ ಮಾಡಿದ್ಲು ಅಂತ. ಸೊ ಅದನ್ನೆಲ್ಲ ಫೇಸ್ ಮಾಡಿ ಆ ಮಧ್ಯ, ಹೌದು ನಾನು ತುಂಬ ಸ್ಟ್ರೆಸ್ ಆಗಿಯೇ ಹುಷಾರಿರಲಿಲ್ಲ, ಸಿಕ್ಕಾಬಟ್ಟೆ ವರ್ಕ್ ಪ್ರೆಷರ್ ಆಗಿ ತುಂಬ ಸಫರ್ ಮಾಡಿದೆ. ದಟ್ಸ್ ಓಕೆ ಟು ಬಿ ನಾಟ್ ಓಕೆ ಅಂತ ಹೇಳ್ತಾರಲ್ಲ, ಹಂಗೆ ದಟ್ಸ್ ಓಕೆ. ನನಗೆ ಹೆಂಗಾಯಿತು, ಅವರಿಗೆ ಬೇರೆ ಥರ ಆಗ್ಬೋದಲ್ಲ. ಸೊ ದೇವರಿದೆ ನನ್ನ ಜೊತೆಗೆ. ನಾನು ತಪ್ಪು ಮಾಡಿದರೆ ಖಂಡಿತವಾಗ್ಲೂ ಶಿಕ್ಷೆ ಕೊಡಲಿ, ನಾನು ಅದನ್ನು ಫೇಸ್ ಮಾಡ್ತೀನಿ. ನಾನು ತಪ್ಪು ಮಾಡಿಲ್ಲ, ದೇವ್ರಿಗೆ ಬಿಟ್ಟಿದ್ದು. ಸೊ ಆ ದೇವಿ ನನ್ನ ಜೊತೆಗಿದ್ದಾಳೆ. ಸೊ ಐ ಬಿಲೀವ್ ಇನ್ ದಟ್. ಸೊ ಕರ್ಮ ರಿಟರ್ನ್ಸ್ ಟು ಎವ್ರಿಬಡಿ. ಯಾರೇನು ಮಾಡ್ತಾರೋ ಎಲ್ಲ ದೇವರು ಲೆಕ್ಕ ಹಾಕ್ಕೊಳ್ತಾ ಇರ್ತಾನೆ, ಒಂದೊಂದೇ. ಸೊ ಲೆಕ್ಕ ಬುಕ್ಕು ಒಂದು ಚೂರಿದ್ದಾಗ ಅಷ್ಟನ್ನು ಸೇರಿಸಿ ವಾಪಸ್ ಕೊಡ್ತಾನೆ. ಸೊ ಐ ಬಿಲೀವ್ ಇನ್ ದ್ಯಾಟ್. ದಟ್ಸ್ ಓಕೆ. ಸೊ ನಾನು ಹೇಳೋದಿಷ್ಟೇ, ದುಡೀರಿ, ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ, ಬಟ್ ಹೆಲ್ತಿಗಿನ್ನ ಯಾವುದು ಇಂಪಾರ್ಟೆಂಟ್ ಅಲ್ಲ. ಸೊ ಪ್ಲೀಸ್ ನಿಮ್ಮ ಹೆಲ್ತ್ ಬಗ್ಗೆ ಕೂಡ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿ, ಅಷ್ಟೇ ಟೇಕ್ ಕೇರ್ ಮಾಡಿ ಹೆಲ್ತನ್ನ ಅಂತ ಹೇಳ್ತೀನಿ ನಿಮ್ಮೆಲ್ರಿಗೂ. ಅಷ್ಟೇ, ದಟ್ಸ್ ಇಟ್. ಇನ್ನು ಸುಮಾರು ಜನ ಶೂಟಿಂಗಲ್ಲಿ ನಿಮಗೆ ಆಡಿಷನ್ಸ್ ಎಲ್ಲ ಇರುತ್ತೆ ಹೇಗೆ ಅಂತ ಕೇಳಿದಾಗ, ಆ್ಯಕ್ಚುಲಿ ಆಡಿಷನ್ಸ್ ಯಾವಾಗ ನಡೆಯುತ್ತೆ ಯಾವಾಗ ನಡೆಯಲ್ಲ ನನಗೂ ಅದ್ರ ಬಗ್ಗೆ ದೇವ್ರನೇ ಐಡಿಯಾ ಇಲ್ಲ. ಸೊ ಇನ್ ಕೇಸ್ ಯಾರ್ದಾದ್ರೂ ನಂಗೆ ಗೊತ್ತಿರೋ ಪ್ರೊಡಕ್ಷನ್ಸ್ ಅಥವಾ ಗೊತ್ತಿರೋ ಫ್ರೆಂಡ್ಸ್ ಕಡೆದು ಯಾರ್ದಾದ್ರೂ ಆಡಿಷನ್ಸ್ ನಡೀತಿದ್ರೆ ಖಂಡಿತವಾಗ್ಲೂ ತಿಳ್ಕೊಂಡು ನಾನು ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಅದ್ರ ಬಗ್ಗೆ ಡೀಟೇಲ್ಸ್ ಹಾಕ್ತೀನಿ ನಿಮ್ಮೆಲ್ಲರಿಗೂ. ತುಂಬ ಸ್ಟ್ರೆಸ್ ಮಾಡ್ಕೊಳ್ದೆ, ತುಂಬ ಚಿಲ್ಲಾಗಿ ಎಂಜಾಯ್ ಅ ಲೈಫ್. ಆ ಮೂಮೆಂಟಿಗೆ ಜೀವನನ ಜೀವಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಾಳೆ ಏನಾಗುತ್ತೆ, ಮುಂದೆ ಏನಾಗುತ್ತೆ, ನಾಳೆ ನಾನು ಇರ್ತೀನೋ ಅಲ್ವಾ, ಐ ಡೋಂಟ್ ನೋ. ನಾನು ಪ್ರತಿಯೊಂದು ಮೂಮೆಂಟ್ ಕೂಡ ನಾಳೆ ನಾನು ಇರ್ತೀನೋ ಅಲ್ಲೋ ಗೊತ್ತಿಲ್ಲ. ಇವತ್ತಾಗಿ ಈ ಕ್ಷಣಕ್ಕೆ ನಾನು ಎಂಜಾಯ್ ಮಾಡಬೇಕು. ಇಲ್ಲೋಗಿ ಇವತ್ತು ತಿನ್ನಬೇಕಂದ್ರೆ ತಿಂತೀನಿ, ಇಲ್ಲೋಗಿ ಇಷ್ಟು ದುಡ್ಡು 50,000 ಅಷ್ಟು ಖರ್ಚು ಮಾಡ್ತೀನಿ. ಬಿಕಾಸ್ ಐ ಡೋಂಟ್ ನೋ ವಾಟ್ ಈಸ್ ಲೈಫ್. ಅಂದರೆ ಇವಾಗ ಲೈಫ್ನ ನಾವು ಪ್ರಿಡಿಕ್ಟೇ ಮಾಡೋಕ್ಕಾಗ್ತಿಲ್ಲ. ನಾಳೆ ಏನಾಗ್ತೀವಿ, ನಾಳೆ ಏನಾಗಲ್ಲ. ಸೊ ಎಲ್ಲ ಭಗವಂತನಿಗೆ ಬಿಟ್ಟಿರೋದು, ಅವನು ಹೆಂಗೆ ಕರ್ಕೊಂಡು ಹೋಗ್ತಾನೋ ಹಂಗೆ. ಸೊ ಅದಕ್ಕೆ ಆ ಮೂಮೆಂಟಿಗೆ ಜೀವಿಸಿ, ನಿಮ್ಮ ಜೀವನನ ಎಂಜಾಯ್ ಮಾಡಿ. ಹಂಗಂತ ಎಂಜಾಯ್ಮೆಂಟೇ ಜೀವನ ಆಗಬಾರ್ದು. ಇವ್ರು ಯಾರೋ ಒಬ್ರು ಹೇಳಿದ್ದಾರೆ ಜೀವಿಸಿ ಎಂಜಾಯ್ ಮಾಡಿ ಅಂತ. ನೋ, ಎಂಜಾಯ್ಮೆಂಟ್ ಜೊತೆಗೆ ಜೀವನ ಮಾಡೋದು ಹೇಗೆ, ಜೀವನ ಹೇಗೆ, ಆ್ಯಂಡ್ ಎಷ್ಟು ಕಷ್ಟ ಇದೆ. ಕೆಲವೊಬ್ಬರಿಗೆ ಒಂದು 100 ರೂಪಾಯಿ ಬೆಲೆ ಗೊತ್ತಿರಲ್ಲ, 100 ರೂಪಾಯಿ ಅಂತ. ಸೊ ಆ ಥರ ಅಲ್ಲ. ಆ 100 ರೂಪಾಯಿ ದುಡಿಯೋದಕ್ಕೂ ನಿಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟಿರ್ತಾರೆ. ಅಫ್ಕೋರ್ಸ್ ನನಗೆ ದುಡ್ಡಿನ ಬೆಲೆ ಮುಂಚೆ ಗೊತ್ತಿರಲಿಲ್ಲ. ನಾನು ದುಡಿಯೋಕ್ಕೆ ಅಟ್ ದ ಏಜ್ ಆಫ್ 17 to 18 ಒಳಗೆ ನಾನು ದುಡಿಯೋಕ್ಕೆ ಶುರು ಮಾಡಿದಾಗ ಐಗೊಟ್ಟನು ಎಷ್ಟು ಕಷ್ಟ ಇದೆ, ಎಷ್ಟು ನಮಗೋಸ್ಕರ ಕಷ್ಟಪಟ್ಟಿದ್ದಾರೆ ಅವರು ಅನ್ನೋದೆಲ್ಲ ಗೊತ್ತಾಯಿತು.
ಸೊ ಹಾಗಾಗಿ ಟೈಮ್ ವೇಸ್ಟ್ ಮಾಡಬೇಡಿ, ಚೆನ್ನಾಗಿ ಓದಿ, ಚೆನ್ನಾಗಿ ಕೆಲಸ ಮಾಡಿ, ಚೆನ್ನಾಗಿ ದುಡ್ಡು ಮಾಡಿ ಅಂತ ಹೇಳಲ್ಲ, ಎಷ್ಟು ದುಡ್ಡು ಬರುತ್ತೋ ಅಷ್ಟನ್ನು ಸೇವಿಂಗ್ಸ್ ಮಾಡೋಕ್ಕೆ ಟ್ರೈ ಮಾಡಿ. ಅಫ್ಕೋರ್ಸ್ ಈಗ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಥವಾ ಹೈ ಕ್ಲಾಸ್ ಫ್ಯಾಮಿಲಿ ಅಥವಾ ಲೋ ಕ್ಲಾಸ್ ಎಲ್ರಿಗೂ ಅವ್ರದ್ದೇ ಆದಂಥ ಕಮಿಟ್ಮೆಂಟ್ಸ್ ಇದೆ. ಅಂದರೆ ಇವಾಗ ಎಕ್ಸಾಂಪಲ್ 10th ಸ್ಯಾಲ್ರಿ ಬಂದರೆ ಅದು ರೊಟೇಷನ್ ಆಗುತ್ತೆ. ಸ್ಯಾಲ್ರಿ, ರೆಂಟು, ಲೈಟ್ ಬಿಲ್ಲು, ಕರೆಂಟ್ ಬಿಲ್ಲು, ಮನೆ ರೇಷನ್, ಮತ್ತೊಂದು ಮಗದವನು ಸಕತ್ ಅಂದರೆ ಆ ಮೂಮೆಂಟ್ ಆ ಮಂತ್ಲಿಗೆ ಫುಲ್ ಖರ್ಚು ಡಮಾರ್. ಮತ್ತು ನೆಕ್ಸ್ಟ್ ಮಂತ್ ದುಡ್ಡು ಬಂತ ಆ ಮಂತ್ಲಿ ಖರ್ಚು. ಐ ನೋ ಲೈಫ್ ಇಸ್ ನಾಟ್ ಸೋ ಈಸಿ. ಇವಾಗ ನನ್ನ ಲೈಫ್ ಇರೋ ಥರ ಬೇರೆಯವ್ರಿಗಿಲ್ಲ. ಬೇರೆಯವ್ರು ನೋಡಿದಾಗ ಅಪ್ಪ ನನ್ನ ಲೈಫ್ ಸ್ವಲ್ಪ ಅಟ್ಲೀಸ್ಟ್ ಬೆಟರ್, ನನಗೇನೂ ಇಲ್ಲ, ದೇವ್ರು ನಂಗೆ ಯಾಕೆ ಇಷ್ಟು ಕಷ್ಟ ಕೊಡ್ತಿದ್ದಾನೆ ಅಂತ ನಾನು ಅಂದ್ಕೊಳ್ತೀನಿ ಕೆಲವೊಮ್ಮೆ. ಬಟ್ ಬೇರೆಯವ್ರ ಲೈಫ್ ನೋಡಿದಾಗ ಇಲ್ಲ ದೇವ್ರೆ, ನನಗೆ ನೀನೇನು ಕೊಟ್ಟಿದ್ಯೋ ಅಷ್ಟು ಸಾಕು, ನೆಮ್ಮದಿಯಾಗಿದ್ದೀನಿ. ಕೆಲವೊಮ್ಮೆ ಬೇಜಾರಾಗುತ್ತೆ, ಏನೂ ಕೊಟ್ಟಿಲ್ಲ, ಏನೂ ಮಾಡೋಕ್ಕಾಗ್ತಿಲ್ಲ ಇನ್ನೂ ಹೆಚ್ಚು ಅಂತ. ಆದರೆ ಇರೋದಲ್ಲಿ ಖುಷಿ ಪಡೋ ಒಂದು ದೇವರು ಎಷ್ಟೊಂದು ಸಲ ಹೇಳಿದ್ದಾನೆ. ನನಗೇನೇ ಕಷ್ಟ ಆದಾಗಲೂ ಆ ದೇವರು ಎಲ್ಲೋ ಒಂದು ಕಡೆ ಯಾವುದೋ ಒಂದು ರೂಪದಲ್ಲಿ ನನಗೆ ಇಲ್ಲ ನಾನು ಇದ್ದೀನಿ, ನೀನು ಮುನ್ನುಗ್ಗು ಅಂತ ಹೇಳಿದ್ದಾನೆ. ಯಾಕಂದರೆ ಎಷ್ಟೊಂದು ಸಲ ನನ್ನ ಹತ್ರ ಒಂದೊಂದ್ಸಲ ದುಡ್ಡೇ ಇಲ್ದಿರೋ ಪರಿಸ್ಥಿತಿ ಬಂದಾಗ ಆ ದೇವಿ ಹತ್ರ ಅಂದ್ಕೊಂಡ್ಬಿಟ್ಟು ಅದ್ರ ದುಡ್ಡಿಲ್ಲ, ಏನು ಮಾಡಲಿ ಅಂತ ಕೇಳಿದಾಗ ಯಾವುದೋ ಒಂದು ಪ್ರಮೋಷನ್ ಮುಖಾಂತರ ನನಗೆ ಎಷ್ಟೊಂದು ದುಡ್ಡು ಬಂದಿದೆ. ಅದು ಏನಂತ ಗೊತ್ತಿಲ್ಲ, ದೇವಿ ಬ್ಲೆಸ್ಸಿಂಗ್ಸು, ನಾನು ನಂಬೋ ದೇವಿ. ಸೊ ನೀವೆಲ್ಲರೂ ಕೂಡ ಅಷ್ಟೇ ದೇವ್ರನ್ನ ನಂಬಿ ದೇವಸ್ಥಾನಕ್ಕೆ ಹೋಗಿ, ಹಾಗಂತ ನೀವು ಹೋಗಲೇಬೇಕು ಅಂತ ಹೇಳ್ತಿಲ್ಲ. ಇಷ್ಟ ಇಲ್ಲ ಅಂದರೆ ದಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಇಷ್ಟಪಡಬೇಕು ಅಂತೇನಿಲ್ಲ. ಸೊ ನಿಮ್ಗೆ ಇಷ್ಟ ಆದರೆ ಹೋಗಿ ಬನ್ನಿ ಯಾವುದಾದ್ರೂ ದೇವಸ್ಥಾನಕ್ಕೆ, ನಿಮ್ಗೆ ಇಷ್ಟ ಆಗಿರೋ ದೇವಸ್ಥಾನಕ್ಕೆ. ಸೊ ನನಗೆ ಪ್ರತಿ ಸಲ ನನಗೆ ಏನೇ ಬೇಜಾರಾಗಲಿ, ಖುಷಿಯಾಗಲಿ, ದುಃಖ ಆಗಲಿ, ನನಗೆ ಕೆಲಸ ಆಗ್ತಿಲ್ಲ, ನನಗೆ ಇವರಿಂದ ತೊಂದರೆ ಆಯಿತು, ನಾನು ಏನು ಮಾಡಲಿ ಅಂತ ಪ್ರತಿ ಸಲ ಬೇಡಿಕೆ ಇಟ್ಟಾಗೂ ನಾನು ನನ್ನ ನಂಬೋದು ಬಂಡೆ ಮಹಾಕಾಳಿಗೆ ಹೋಗೋದು. ಅದೇನಂತ ಗೊತ್ತಿಲ್ಲ, ನಾನು ಇಂಡಸ್ಟ್ರಿಗೆ ಬರೋಕ್ಕೆ ಮುಂಚೆನೂ ಅಷ್ಟೇ ಆ ದೇವಿ ಹತ್ರನೇ ಹೋಗಿದ್ದು ನಾನು. ಹೀಗೆ ಆಫರ್ ಬಂದಿದೆ, ಏನು ಮಾಡಲಿ ಅಂತ ಹೇಳ, ಏನೋ ಗೊತ್ತಿಲ್ಲ, ದೇವಸ್ಥಾನಕ್ಕೆ ಹೋದ ತಕ್ಷಣ ಗೀತಾ ಪ್ರಾಜೆಕ್ಟ್ ನಂಗೆ ಟಕ್ಕಂತ ಆಗೋಯ್ತು. ಅದಕ್ಕಿಂತ ಮುಂಚೆಯಿಂದನೂ ದೇವಸ್ಥಾನಕ್ಕೆ ಹೋಗ್ತಿದ್ದೆ. ಅವತ್ತು ನಾನು ಕೇಳಲಿ ಏನು ಮಾಡಲಿ ಅಂತ ಕೇಳಿದಾಗ, ತಾಯಿ ನೀನೇನೋ ಮಾಡಬೇಡ, ಸುಮ್ಮನೆ ಇರು, ನಾನು ಮಾಡಿಸ್ತೀನಿ, ಮುಂದೆ ಕರ್ಕೊಂಡು ಹೋಗ್ತೀನಿ ಅಂತ ಮಾಡಿಸಿದ್ದು. ಸೊ ಎಲ್ಲರ ಜೀವನದಲ್ಲೂ ಎಲ್ರಿಗೂ ಒಳ್ಳೆಯದಾಗುತ್ತೆ. ಸೊ ನಾನು ಒಂದು ಬ್ಯಾಡ್ ಫೇಸಲ್ಲಿದ್ದೆ, ತುಂಬ ಕಷ್ಟ ನೋಡಿದೆ, ಇವಾಗ ಬೆಟರ್. ಸೊ ಎಲ್ರಿಗೂ ಒಳ್ಳೆಯದಾಗುತ್ತೆ. ಆ್ಯಂಡ್ ಜೀವನದಲ್ಲಿ ಪೇಷನ್ಸ್ ಇಸ್ ಮೋರ್ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ಯಾಕಂದರೆ ಏನೂ ಆಗ್ತಿಲ್ಲ, ನನಗೆ ಕಷ್ಟ ಕೊಡ್ತಿದ್ದೆ, ದೇವ್ರನ್ನ ಹೇಟ್ ಮಾಡೋಕ್ಕೆ ನಾನು ಶುರು ಮಾಡಿದೆ. ನಮಗೆ ಯಾಕೆ ಕೊಡ್ತಾನೆ ಹಿಂಗೆಲ್ಲ? ಒಂದು ಫೇಸಲ್ಲಿ ನನ್ನ ಫ್ಯಾಮಿಲಿ ನಾವೆಲ್ಲ ಸಿಕ್ಕಾಬಡೆ ಬ್ಯಾಡ್ ಫೇಸ್ ನೋಡಿದಾಗ ಅಂದ್ಕೊಂಡೆ. ಬಟ್ ಇಲ್ಲ, ದೇವರು ಇದೆ, ಇರು, ತಾಳ್ಮೆಯಿಂದ ಇರು, ಎಲ್ಲದಕ್ಕೂ ಒಂದು ಟೈಮ್ ಬರುತ್ತೆ, ಎಲ್ಲನೂ ಒಟ್ಟಿಗೆ ನೀನು ಬೇಕು ಅಂದರೆ ಸಿಗಲ್ಲ ಅಂತ ಹೇಳಿ ದೇವರು ನನಗೆ ಪೇಷನ್ಸಿಂದ ಕಾಯಿ ಅಂದದಕ್ಕೂ ಸಮ್ವಾಟ್ ನನ್ನ ಜೀವನನ, ನನ್ನ ಫ್ಯಾಮಿಲಿ ಜೀವನನ ನಡೆಸುವಂಥ ಶಕ್ತಿ ನನಗೆ ಕೊಟ್ಟ. ಸಮ್ಟೈಮ್ಸ್ ಹೇಳ್ಕೊಳ್ವಾಗ ಖುಷಿಯಾಗಿದೆ, ಇನ್ನೊಂದ್ಸಲ ನನ್ನ ಬಗ್ಗೆ ನಾನು ತುಂಬ ಹೊಗಳ್ಕೋತಾ ಇದ್ದೀನಿ ಅಂತ ಅನಿಸುತ್ತೆ. ಸೊ ಇನ್ನೊಂದು ದಿನ ನನ್ನ ಲೈಫ್ ಜರ್ನಿ ಬಗ್ಗೆ ಒಂದು ಬ್ಲಾಗ್ ಮಾಡ್ತೀನಿ. ದಟ್ ವಿಲ್ ನನಗೆ ಅದು ಮಾಡಬೇಕಂತ ತುಂಬ ದಿನದಿಂದ ಆಸೆ. ನನ್ನ ಜೀವನ ಹೇಗೆ ಶುರು ಆಯಿತು ಆ್ಯಂಡ್ ಹೌ ಇಸ್ ಇಟ್ ಗೋಯಿಂಗ್ ಅನ್ನೋದು ಒಂದು ಕಂಪ್ಲೀಟ್ ಯಾವ ಥರ ಅಂದರೆ ಒಂದು ಸ್ಟುಡಿಯೋದಲ್ಲಿ ಮಾಡಬೇಕು ಅಂತ ತುಂಬ ಆಸೆ ಇದೆ ನನ್ನ ಲೈಫ್ ಜರ್ನಿ ಬಗ್ಗೆ. ಸೊ ನೋಡೋಣ, ಆದಷ್ಟು ಬೇಗ ಮಾಡೋಣ. ಈ ವ್ಲಾಗಲ್ಲಿ ತುಂಬ ಮಾತಾಡಿಬಿಟ್ಟೆ. ದಟ್ಸ್ ಓಕೆ ಗೈಸ್. ಇದರಿಂದ ಯಾರಿಗಾದರೂ ಹರ್ಟ್ ಆಗಿದೆ, ಐ ಆಮ್ ರಿಯಲಿ ಸಾರಿ. ಯಾರಿಗಾದರೂ ಇದರಿಂದ ತುಂಬ ಯಾರೂ ಇನ್ಫ್ಲೂಯೆನ್ಸ್ ಆಗಿಬಿಡಿ ಅಂತ ಹೇಳ್ತೀನಿ. ಯಾರದೇ ವ್ಲಾಗಿಂದಾಗಲಿ, ಯಾರದೇ ಒಂದು ಮಾತಿಂದಾಗಲಿ ಯಾರೂ ಇನ್ಫ್ಲೂಯೆನ್ಸ್ ಆಗಿಬಿಡಿ ಅಂತಲೇ ಹೇಳ್ತಾನೆ. ಬಿಕಾಸ್ ಆ ಮೂಮೆಂಟಿಗೆ ಎಲ್ರಿಗೂ ಹೌದಲ್ವಾ ಅಂತ ಹೇಳಿ ಮಾಡೋಕ್ಕೆ ಹೋಗ್ತಾರೆ. ನಿಮ್ಗೆ ಇಷ್ಟ ಇದ್ದು ಮಾಡಿದ್ರೆ ದಟ್ಸ್ ಓಕೆ. ಯಾರೋ ಹೇಳಿದ್ರು ಅಂತ ಮಾಡಿದರೆ ನೆವರ್, ಡೋಂಟ್ ಡೂ ದ್ಯಾಟ್. ನಾನು ಅಷ್ಟೇ ನನ್ನ ಜೀವನದಲ್ಲಿ ನನಗೆ ಅನಿಸಿದ್ರೆ ಮಾತ್ರ ನಾನು ಊಟ ಮಾಡೋದು, ಯಾರ್ದೋ ಫೋರ್ಸಿಗೆ ಊಟ ಮಾಡಲ್ಲ. ನನಗೆ ಅನಿಸಿದ್ರೆ ಮಾತ್ರ ನಾನು ಇಷ್ಟಪಟ್ಟು ಕೆಲ್ಸಕ್ಕೆ ಹೋಗೋದು, ಇಲ್ಲ ಅಂದರೆ ನೋ, ಡೋಂಟ್ ಡೂ ದ್ಯಾಟ್. ಸೊ ಹೇಳ್ತಾ ಇಷ್ಟಕ್ಕೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಆ್ಯಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್ ಸೋ ಮಚ್. ಆ್ಯಂಡ್ ನಾನು ಹುಷಾರಿಲ್ಲದಾಗ ನನಗೆ ರಾಶಿ ಮೆಸೇಜಸ್ ಬಂದಿತ್ತು. ಆ್ಯಂಡ್ ಎಷ್ಟೋ ಜನ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಬಂದಿದ್ದೀರಾ, ಆವತ್ತಿನ ದಿನ ಪೂಜೆ ಮಾಡಿಸಿದ್ದೀರಾ. ಆ್ಯಂಡ್ ಹೋಗಿ ಎಲ್ಲ ದೇವಸ್ಥಾನದಿಂದ ಪ್ರಸಾದ ತೊಗೊಂಡು ನನಗೆ ಕೊರಿಯರ್ ಮಾಡ್ತೀನಿ ಅಂತ ಹೇಳಿದ್ದೀರಾ. ಸೋ ಸ್ವೀಟ್. ನಿಮ್ಮೆಲ್ಲ ಬ್ಲೆಸ್ಸಿಂಗ್ಸಿಂದನೇ ಆದಷ್ಟು ಬೇಗ ನಾನು ಕ್ಯೂರ್ ಆಗೋದೆ. ಆ್ಯಂಡ್ thank you so much for sending me so much of love, gratitude, hugs and kisses to you all. Thank you so much, because ಆ ಥರ ಪ್ರೀತಿ ಕಳಿಸೋದು ನಿಜವಾಗ್ಲೂ ತುಂಬ ಕಷ್ಟ.
ಅದೇನೋ ಗೊತ್ತಿಲ್ಲ, ನನ್ನ ನೀವು ತುಂಬ ಇಷ್ಟಪಟ್ಟಿದ್ದೀರಾ, ಹೇಟ್ ಕೂಡ ಮಾಡಿದ್ದೀರಾ. ಬಟ್ ಹೇಟ್ ಮಾಡಿದ್ರು ಅದರಲ್ಲಿ ಒಂದಷ್ಟು ಜನ ಪ್ರೀತಿಸೋ ಜೀವ ಇದೆಯಲ್ಲ ನನ್ನ, ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ತುಂಬ ಖುಷಿ ಆಗ್ತಿದೆ ನಾವೆಲ್ಲರೂ ನನಗೋಸ್ಕರ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಟೈಮ್ನೆಲ್ಲ ಸ್ಪೆಂಡ್, ಬೇರೆ ಏನು ಕೆಲಸ ಇದ್ರೆ ಪಕ್ಕಕ್ಕಿಟ್ಟು ಅವತ್ತಿನ ದಿನ ಅರ್ಚನೆ ಮಾಡಿ ಅದಕ್ಕೆ ಚೀಟಿ ಕಳಿಸಿ ಅದರ ಹೆಸರು ನನ್ನ ಹೆಸರು ಏನು ಬರ್ಸಿದ್ದೀರಾ ಅದನ್ನು ಕಳಿಸಿ ದೇವ್ರ ಫೋಟೋ ಕಳಿಸಿ ಎಲ್ಲ ಮಾಡಿ ಸೋ ಬ್ಲೆಸ್ಡ್, ಸೋ ಬ್ಲೆಸ್ಡ್. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ಫ್ಯಾನ್ಸ್ ಮೀಟಪ್ ಮಾಡಬೇಕು ಅಂತ ತುಂಬ ದಿನದಿಂದ ಆಸೆ ಇದೆ. ಬಟ್ ಮಾಡಿದಾಗ ಎಷ್ಟು ಜನ ಬರ್ತಾರೆ ಎಷ್ಟು ಜನ ಬರಲ್ಲ ಐ ಡೋಂಟ್ ನೋ. ಬಿಕಾಸ್ ಇವಾಗ ನಾನು ಮಾಡಬೇಕಂದ್ರೆ ಕೆಲವೊಂದು ಪರ್ಮಿಷನ್ಸ್ ತೊಗೋಬೇಕಾಗುತ್ತೆ ಪೊಲೀಸ್ ಕಡೆಯಿಂದ, ಎಲ್ಲಾದರೂ ಜಾಗದಲ್ಲಿ ಮಾಡ್ತೀವಿ ಅಂದರೆ. ಬಿಕಾಸ್ ಸಮ್ಟೈಮ್ಸ್ ಫ್ಯಾನ್ಸ್ ಮೀಟಪ್ ಮಾಡಿದಾಗ ಕೆಲವೊಮ್ಮೆ ಎಷ್ಟೊಂದು ನೋಡಿದ್ದೀನಿ ಗಲಾಟೆಗಳಾಗುತ್ತೆ. ಸೊ ಅದೆಲ್ಲ ಬೇಡ ಅನ್ಕೆ ಇವಾಗ ಕೆಲವೊಬ್ರು ತುಂಬ ದೂರದಿಂದ ಇರ್ತಾರೆ, ಅಲ್ಲಿಂದ ಎಲ್ಲ ಬರೋಕ್ಕೆ ಶುರು ಮಾಡ್ತಾರೆ. ನಂಗೆ ಅಷ್ಟು ದೂರದಿಂದ ಅವ್ರನ್ನೆಲ್ಲ ಕರ್ಸ್ಕೊಳ್ಳೋಕ್ಕೆ ಅಷ್ಟು ದುಡ್ಡೆಲ್ಲ ಖರ್ಚು ಮಾಡಿ ಬರ್ತಾರೆ. ಸೊ ಅದೆಲ್ಲ ನಂಗೆ ಇಷ್ಟ ಇಲ್ಲ. ಸೊ ನೋಡೋಣ, ಟ್ರೈ ಮಾಡೋಣ. ಅಂದರೆ ನೀವು ಬರೋದು ಇಷ್ಟ ಇಲ್ಲ ಅಲ್ಲ, ಅಷ್ಟೆಲ್ಲ ಖರ್ಚು ಮಾಡ್ಕೊಂಡು ಬರ್ತೀರಲ್ಲ ಅದು ನಂಗೆ ಇಷ್ಟ ಇಲ್ಲ. ಬಿಕಾಸ್ ನಿಮ್ಮದೇ ಆದಂಥ ಕಮಿಟ್ಮೆಂಟ್ಸ್ ಇರುತ್ತೆ, ಅದನ್ನು ನನಗೋಸ್ಕರ ಖರ್ಚು ಮಾಡೋದು ಐ ಡೋಂಟ್ ಲೈಕ್. ಓಕೆ, ಲೆಟ್ಸ್ ಎಂಡ್ ದಿಸ್ ವ್ಲಾಗ್. ತುಂಬ ಮಾತಾಡ್ಬಿಟ್ಟೆ ಈ ವ್ಲಾಗಲ್ಲಿ. ಐ ಆಮ್ ಸೊ ಸಾರಿ ಏನಾದರೂ ಈ ವ್ಲಾಗಿಂದ ಯಾರಿಗಾದರೂ ಬೇಜಾರಾಗಿದೆ. And see you all very, very, very soon. And lots of hugs and kisses to you all. ಏನು ಮಾಡ್ಬೇಕು ಹೇಳಿ ನೀವೆಲ್ಲರೂ? ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಬಾಯ್. ಅಷ್ಟೇ, ಈ ವ್ಲಾಗಿನ ಕತೆ ಅಷ್ಟೇ.